ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮದುವೆ ಮಂಟಪದಲ್ಲೇ ವಧುವಿಗೆ ಗುಂಡೇಟು ಬಿದ್ದಿದೆ. ವಧು ಹೊಟ್ಟೆಗೆ ಗುಂಡನ್ನ ಹಾರಿಸಿ ಪರಾರಿಯಾಗಿದ್ದಾನೆ ಯುವಕ. ಮದುವೆಯ ರಿಸೆಪ್ಷನ್ ನಡೀತಾ ಇದ್ದಂತಹ ಸಂದರ್ಭದಲ್ಲಿಯೇ ಗುಂಡು ಹಾರಿದೆ. ಬಿಹಾರ ರಾಜ್ಯದ ಬಕ್ಸಾರ್ನಲ್ಲಿ ನಡೆದಿರುವಂತಹ ಆಘಾತಕಾರಿ ಘಟನೆ. ವಧು ಆರತಿ ಕುಮಾರಿ ಮೇಲೆ ಗುಂಡನ್ನ ಹಾರಿಸಿದಂತಹ ನೆರೆಮನೆಯ ಯುವಕ. ಗುಂಡು ಹಾರಿಸಿದ ಆರೋಪಿ ದೀನಬಂಧು ಘಟನಾ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಆರತಿ ಕುಮಾರಿ ಜೊತೆ ದೀನಬಂಧುಗೆ ಪ್ರೇಮ ಸಂಬಂಧ ಇರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಗುಂಡೇಟು ತಿಂದಂತಹ ಯುವತಿ ಆರತಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಪರಿಸ್ಥಿತಿ ಕೂಡ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆರೋಪಿ ಯುವಕನ ಪತ್ತೆಗೆ ಇದೀಗ ಬಲೆ ಬೀಸಿದ್ದಾರೆ ಬಿಹಾರಿ ಪೊಲೀಸ್ನವರು. ಆರೋಪಿಯ ತಂದೆ ತಾಯಿಯನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಘಟನೆ ನಡೆದ ಬೆನ್ನಲ್ಲೇ ತಮ್ಮ ಊರಿಗೆ ವಾಪಸ್ಸಾಗಿದ್ದಾರೆ ವರನ ಕಡಿಯವರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಸರತಿ ಸಾಲಿನಲ್ಲಿ ಬಂದು ನಿಂತ್ಕೊಂಡು ವಿಶ್ ಮಾಡುವಂತಹ ನೆಪದಲ್ಲಿ ಅಲ್ಲಿ ಆರತಿಯನ್ನ ಬೆಳಗ್ಲಾಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿಯೇ ಒಂದು ಕಡೆಯಿಂದ ನೋಡಿ ಯಾವ ರೀತಿಯಾಗಿ ಗುಂಡು ಬಂದು ತಗಲುತ್ತೆ ಅಂತ ಹೇಳಿ ಇಬ್ಬರ ನಡುವೆ ಪ್ರೀತಿ ಇತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಈ ರೀತಿಯಾಗಿ ಮದುವೆ ಮಂಟಪದಲ್ಲಿ ಗುಂಡೇಟು ತಿಂದಿದ್ದು ಇದೇ ಮೊದಲು ಅಂತ ಕಾಣಿಸುತ್ತೆ. ಸೊ ಎಲ್ಲ ಆಗಿರೋದು, ಯಾವಾಗ ಆಗಿರುವಂತಹದ್ದು ಈ ಒಂದು ಘಟನೆ ಅಂತ? ಸದ್ಯ ಆ ಯುವತಿಯ ಪರಿಸ್ಥಿತಿ ಹೇಗಿದೆ? ರಮ್ಯಾ, ಬಿಹಾರದ ಬಕ್ಸಾರ್ ಜಿಲ್ಲೆ ಏನಿದೆ, ಈ ಒಂದು ಜಿಲ್ಲೆನಲ್ಲಿ ನಡೆದಿರುವಂತ ಘಟನೆ ಇದು. ಏನೊಂದು ಹುಡುಗಿ ಇದ್ದಾಳೆ ಆರತಿ, ಆಕೆಗೆ ಮದುವೆ ನಿಶ್ಚಯ ಆಗಿತ್ತು. ಆಕೆಗೆ ಇನ್ನು 18 ವರ್ಷ. ಆಕೆಗೆ ಉತ್ತರ ಪ್ರದೇಶ ಮೂಲದ ಯುವಕನ ಜೊತೆಗೆ ಮದುವೆ ನಿಶ್ಚಯ ಆಗಿರುತ್ತೆ. ಮದುವೆ ನಡೆಯುವಂತ ಸಮಯದಲ್ಲಿ ನೀವು ಆ ವಿಡಿಯೋದಲ್ಲಿ ಕೂಡ ಗಮನಿಸಬಹುದು, ಏನೊಂದು ಯುವತಿ ಆರತಿ ಇದ್ದಾಳೆ, ಆರತಿಯ ಸಹೋದರಿ ಬಂದ್ಬಿಟ್ಟು ಮದುವೆಯ ಏನೊಂದು ಶಾಸ್ತ್ರ ಸಂಪ್ರದಾಯಗಳನ್ನ ಮಾಡ್ತಿರ್ತಾಳೆ. ಅಂತ ಸಂದರ್ಭದಲ್ಲೇನೆ ಈ ಜನಗಳು ಸುತ್ತಲ ನಡೆದಿರ್ತಾರೆ. ಇಂಥ ಸಂದರ್ಭದಲ್ಲಿ ಮದುವೆ ಮಂಟಪಕ್ಕೆ ಒಬ್ಬ ಯುವಕ ನುಗ್ತಾನೆ. ಏಕಾಏಕಿ ಆತ ಆರತಿಯ ಬಳಿ ಬಂದು ಆಕೆಯ ಹೊಟ್ಟೆಗೆ ಒಂದು ಗುಂಡನ್ನ ಹಾರಿಸಿ ಕ್ಷಣಾರ್ಧದಲ್ಲಿ ಪರಾರಿಯಾಗ್ಬಿಡ್ತಾನೆ ಸ್ಥಳದಿಂದ. ಆಗ ಒಂದು ಕ್ಷಣದಲ್ಲಿ ಏನ್ ಘಟನೆ ನಡೆದಂತ ಕ್ಷಣದಲ್ಲಿ ಏನಾಯ್ತು ಅಂತ ಯಾರ್ದು ಅರಿವಿಗೆ ಬಂದಿರಲ್ಲ. ಕೂಡ್ಲೆ ಆಕೆನ ಆಸ್ಪತ್ರೆಗೆ ದಾಖಲು ಮಾಡ್ಲಾಗತ್ತೆ. ಆಕೆಯ ಹೊಟ್ಟೆಯ ಭಾಗಕ್ಕೆ ಒಂದು ಗುಂಡು ಹೊಕ್ಕಿರುತ್ತೆ. ಹೀಗಾಗಿ ಸದ್ಯ ಆಕೆ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ. ಮತ್ತೆ ಆಕೆ ಸ್ಥಿತಿ ಗಂಭೀರ ಆಗಿರೋ ಕಾರಣದಿಂದಾಗಿ ICU ನಲ್ಲಿ ಚಿಕಿತ್ಸೆ ಕೊಡ್ತಿದ್ದಾರೆ. ಸದ್ಯದ ಮಟ್ಟಿಗೆ ಆಕೆಗೆ ಪ್ರಾಣಾಪಾಯದ ಅಪಾಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನ ಆ ಹುಡುಗ ಯಾರು ಅಂತ ಹೇಳ್ಬಿಟ್ಟು ಪತ್ತೆ ಮಾಡಕ್ ಶುರು ಮಾಡಿದಾಗ ಆತ ದೀನಬಂಧು ಅಂತ ಆತನ ಹೆಸರು ಅಂತ ತಿಳಿದು ಬಂದಿದೆ. ಆತ ಈ ಒಂದು ಆರತಿ ಇದ್ದಂತ ಒಂದ್ ಮನೆಯ ಪಕ್ಕದಲ್ಲೇ ಇದ್ದಂತವನು. ಆರತಿಯ ಮೇಲೆ ಆತನಿಗೆ ಒನ್ ಸೈಡೆಡ್ ಲವ್ ಇತ್ತ ಅಥವಾ ಅವರಿಬ್ಬರು ಪರಸ್ಪರ ಪ್ರೀತಿಸಿದ್ರ ಅನ್ನೋದು ಇದುವರೆಗೂ ತಿಳಿದು ಬಂದಿಲ್ಲ. ಸದ್ಯದ ಮಟ್ಟಿಗೆ ಆ ಹುಡುಗ ಪರಾರಿಯಾಗಿದ್ದಾನೆ. ಆ ಹುಡುಗನ ತಂದೆ ತಾಯಿನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.